ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಜ್ಯೋತಿಷ್ಯದ ಬಗ್ಗೆ ಅಲ್ಲ. ಯಾಕಂದರೆ ಶ್ರೀ ಎಸ್ ಜಾನಕಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಅವರ ಅಂತ್ಯಕ್ರಿಯೆ ನಡೆದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಇನ್ನೋಸೆಂಟ್ ಸರ್. ನಾವು ಏನಾದರೂ ತಿಳ್ಕೊಂಡ್ಬಿಡ್ತೀವಿ, ವೈಫೈ ಜನ ಹಾಗೆ ಹೀಗೆ ಅಂತ. ಏನೋ ಋಣಾನ್ ಬಂದ ಸರ್. ಇನ್ನೊಂದು ಇವತ್ತು ಮೀಟ್ ಮಾಡಿದ್ದು ನಾನು ನಮ್ಮ ಲಕ್ಕು ನೋಡಿ ನಿಮ್ಮ ಜೊತೆಯಲ್ಲಿ. ಸರ್ ನಮಸ್ಕಾರ ಸರ್, ನವೀನ್ ಅವ್ರ ಮೀಟ್ ಮಾಡಿದ್ದೀನಿ. ಬಟ್ ಎಲ್ಲರಿಗಿಂತ ದೊಡ್ಡ ಅಭಿಮಾನಿ ನನ್ನ ಪ್ರಕಾರ, ನನ್ನ ಪರ್ಸ್ನಲ್ ಪ್ರಕಾರ ನವೀನ್ ಸರ್ ಅವರೇ. ಹಂಗಾಗಿ ಅವ್ರು ಇಷ್ಟಪಟ್ಟು, ಅವರ ವಾಯ್ಸ್ಗೆ ಇಷ್ಟಪಟ್ಟು ಕೊನೆಗಾರ ಅವ್ರ ಜೊತೆಗೆ ಇದ್ದು ಅವರೆಲ್ಲ ಇದು ನಡೆಸ್ಕೊಟ್ಟಿದ್ದಾರೆ. ಜಸ್ಟ್ ಲೈಕ್ ಮಗ ಅಲ್ಲದೆ ಆದರೂ ಮಗನ ಸಮಾನದಲ್ಲೇ ಇದ್ದಾರೆ ಅವರು. ಹಂಗಾಗಿ ನಾವು ನವೀನ್ ಸರ್ ಅವ್ರಿಗೆ ಅಭಿನಂದನೆ ಕಲಿಸಿದ್ದೀನಿ. ಅಟ್ಲೀಸ್ಟು ನಾವು ಅವ್ರ ಹಾಡುಗಳನ್ನ ಕೇಳಿ ಎಲ್ಲ ಬೆಳೆದವ್ರು ನಾವು. ಅಟ್ಲೀಸ್ಟ್ ನವೀನ್ ಅವರು ನಮ್ಕಿನ್ನ ಚಿಕ್ಕ ವಯಸ್ಸು ಅಂತ ಕಾಣ ಸರ್. 46 ಇಯರ್ಸ್, 44. ಐ ಆಮ್ ರನ್ನಿಂಗ್ 63. ಓಕೆ, ತುಂಬ ನಿಮಗೆ ಮೀಟ್ ಮಾಡೋದು ತುಂಬ ಸಂತೋಷ ಆಯ್ತು ಸರ್. ತುಂಬ ಫ್ರೆಂಡ್ಸು ನೀವು ಜೊತೆಗೆ ಸರ್ಚ್ ಮಾಡಿದ್ರು ಸರ್. ತಾವು ಟ್ರಸ್ಟ್ ಮಾಡಿದ್ದೀರಂತೆ. ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಏನಾದರೂ ಡೀಟೇಲ್ಸ್ ಕೊಡೋಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ ಸರ್? ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟೇ ಆಗಲಿ, ಒಂದು UPI ಇದಾಗಲಿ ಏನಾದ್ರೂ ಇನ್ನೂ ಇದು ಮಾಡಿಲ್ಲ. ಟ್ರಸ್ಟ್ ಇದೆ, ಓಕೆ, ಇದು ಮಾಡಿಲ್ಲ. ಅದು ಮಾಡೋ ಇದಿದೆ ಅಲ್ವಾ? ಅದೇ ನೋಡಿದಾಗ ಸರ್ಕಾರದ ಸ್ಪಂದಿಸಿದ್ರೆ ಏನು ಬೇಡ ಅಂತ ಹೇಳಿದ್ರೆ, ಇಲ್ಲ ಅವ್ರು ಏನಾದರೂ ಮನ್ಸು ಮಾಡಿಲ್ಲ ಅಂದರೆ ಅದು ಇನ್ಕಮ್ ಟ್ಯಾಕ್ಸ್ ನೀವು ATG ಅದೇನಾದ್ರು ತೊಗೊಂಡು ಇದು ಟ್ರಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಯಾರು ಬೇಕಾದ್ರೂ ಡೊನೇಟ್ ಮಾಡ್ಬೋದು. 2017 ನಾವು ಅಮ್ಮ ಅವ್ರದ್ದು ಜಾಸ್ತಿ ಒಂದು ಈವೆಂಟ್ ಮಾಡಿದ್ದೆ, ಜ್ಞಾಪಕ ಇರ್ಬೋದು. ಅದೆಲ್ಲ ಅವರ ಲೈಫಲ್ಲಿ ಕಡೆ ಕಾರ್ಯಕ್ರಮ ಅಂತ ಕೇಳಿ ಆರ್ಗನೈಸ್ ಮಾಡಿದ್ದು, ಅವಾಗ ಟ್ರಸ್ಟ್ ಮಾಡಿದ್ದು ಸರ್. ಅವಾಗ ಟ್ರಸ್ಟ್ ಮಾಡಿರೋದು. ಅದೇ ಟ್ರಸ್ಟ್ ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಸ್ಮಾರಕ ಮಾಡೋದಕ್ಕೆ? ಹಾಂ. ಸೊ ಆ ಟ್ರಸ್ಟೊಂದು ಡೀಟೇಲ್ಸ್ ಏನಾದರೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀರಾ ಸರ್? ಯಾರಾದ್ರೂ ಅಮ್ಮನ ಸಂಬಂಧಪಟ್ಟಿದ್ದಂಗೆ ಇಷ್ಟಪಟ್ಟು ಕಾಂಟ್ರಿಬ್ಯೂಟ್ ಮಾಡಬೇಕಾದ್ರೆ ಅದಕ್ಕೊಂದು ದಾರಿ ಬೇಕಲ್ವಾ? ಯಾವ್ದು ಜೆನ್ಯೂನ್ ಟ್ರಸ್ಟ್ ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಿದ್ರೆ ಅಮ್ಮವರು ಒಂದು ಸ್ಮಾರಕಕ್ಕೆ ಸೇರುತ್ತೆ ಅನ್ನೋದಕ್ಕೆ. ಓಕೆ, ನಾವು ಅದೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಕುತ್ಕೊಂಡು ಮಾತಾಡಿ ಮೀಟಿಂಗ್ ಮಾಡಿ ಅದೇ ಹೇಳ್ತೀವಿ. ಸೋಷಿಯಲ್ ಮೀಡಿಯಾ ಬಿಡ್ತೀರಾ? ಇದು ಸ್ನೇಹಿತರೆ, ನಾನು ಈ ದಿವಸ ಅಮ್ಮವರಿಗೆ ಒಂದು ದರ್ಶನ ಮಾಡೋಕೆ ಬಂದಿದ್ದೀನಿ. ನನ್ನ ಅದೃಷ್ಟ ನವೀನ್ ಸರ್ ಅವರು ಇಲ್ಲಿ ಜೊತೆಗಿದ್ದಾರೆ. ಹಂಗಾಗಿ ಇವತ್ತಿನ ದಿವಸ ನಾನು 2 ಅದೃಷ್ಟ ಮಾಡಿದ್ದೀನಿ. ಒಂದು ಅಮ್ಮವರ ಒಂದು ಅಟ್ಲೀಸ್ಟು ಸಮಾಧಿನ ಅವರು ನೋಡೋದಕ್ಕಾದ್ರೂ ಬಂದಿದ್ದೇನೆ. ಅಟ್ಲೀಸ್ಟ್ ನಾನು ಲೈಫಲ್ಲಿ ಇದುವರೆಗೂ ಅಮ್ಮವ್ರು ನೋಡಿಲ್ಲ ನಾನು. ಬಟ್ ಅವ್ರ ವಾಯ್ಸ್ ಕೇಳಿದ್ರೆ ಆ ವಾಯ್ಸ್ ನನ್ನ ಮನಸ್ಸಲ್ಲಿ ಯಾವತ್ತೂ ಇದ್ದೇ ಇರ್ತದೆ. ನಾನು ಸಾತ್ಮೇಲೂ ಸಾಯೋವರೆಗೂ ಅದು ಇದ್ದೇ ಇರ್ತವ್ರು ವಾಯ್ಸು. ಹಂಗೆ ಆ ವಾಯ್ಸ್ಗೆ ನಾವು ಫಿದಾ ಆಗಿರೋದು. ಹಂಗಾಗಿ ಅಮ್ಮವ್ರ ಹಾಡು ಕೇಳ್ಕೊಂಡು ಬೆಳಿತಿದ್ದೀವಿ. ಮತ್ತು ನವೀನ್ ಸರ್ ಹೇಳ್ದಂಗೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ. ನಮ್ಮ ಕೈಲಾದಷ್ಟು ನಾವು ಕಾಂಟ್ರಿಬ್ಯೂಟ್ ಮಾಡೋದು. ನಾನು ವಿ ಆರ್ ಆಲ್ಸೋ ರೆಡಿ ಟು ಕಾಂಟ್ರಿಬ್ಯೂಟ್. ಬಟ್ ಅಮ್ಮವ್ರಿಗೆ ಒಂದು ಇದು ಸಲ್ಲಿಸಿದಂಗೆ ಆಗುತ್ತೆ. ಒಂದು ಕೃತಜ್ಞತೆಗಳು, ಒಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದು, ಒಂದು ದೊಡ್ಡ ಸ್ಮಾರಕ ಮಾಡಲಿ, ಜನ ಬಂದು ಹೋಗ್ತಾ ಇರಲಿ ಅಂತ ನಾವು ಆಶಿಸ್ತೀವಿ. ನೋಡಿ ಸ್ನೇಹಿತರೆ, ಇದು ಅಂತ್ಯಕ್ರಿಯೆ ನಡೆದ ಸ್ಥಳ ಸದ್ಯಕ್ಕೆ ಈ ಥರ ಇದೆ. ಇದಕ್ಕೆ ಅರ್ಜೆಂಟಾಗಿ ನಾವು ಮೇಲ್ಚಾವಣಿ ಹಾಕಬೇಕು, ಒಂದಷ್ಟು ಚೇರ್ಗಳು ಹಾಕಬೇಕು. ಎಸ್ ಜಾನಕಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ತುಂಬ ಜನ ಬರ್ತಿರ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಮಿನಿಮಮ್ ಒಂದು ಅನುಕೂಲ ಮಾಡಿಕೊಟ್ರೆ ತುಂಬ ಜನ ಬಂದು ಅವರವರ ಭಾವನೆಗಳು, ಅವ್ರ ಶ್ರದ್ಧಾಂಜಲಿ ಸಲ್ಲಿಸಲು ತುಂಬ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಸಂಬಂಧಪಟ್ಟವರು ಮಾಡ್ತಿದ್ದಾರೆ. ಇನ್ನೊಂದು 2 ವಾರದಲ್ಲಿ ಮೇಲ್ಚಾವಣಿ ಎಲ್ಲ ಹಾಕ್ತಿದ್ದಾರೆ. ಈ ಸ್ಥಳದ ಸುತ್ತಮುತ್ತಲಿನ ಜಾಗ ಈ ಥರ ಇದೆ ನೋಡಿ ಸ್ನೇಹಿತರೆ. ಅವ್ರು ತೀರೋಗೋದು ಇನ್ನೊಂದು ದಿವಸ ಅಂತ ಫೋಟೋಗಳು ಕಳಿಸ್ಕೊಂಡ್ರೆ 10ನೇ ತಾರೀಕಲ್ಲಿ ನಾನೆಲ್ಲ ಕಲರ್ ಮಾಡಿದೆ, ಇದೆಲ್ಲ ಕಳಿಸ್ಕೊಂಡ್ರೆ ನಿಮ್ಗೆ ಇಷ್ಟ ಆಗಿದೆ ಶೇರ್ ಮಾಡಿ ಸರ್. ನಾವು ನಮ್ಮ ಡೇಟಾ ಬೇಸಲ್ಲಿ ಇಟ್ಕೊಳ್ತೀವಿ. ಆಯಿತು. ಸ್ನೇಹಿತರೆ, ಜಾನಕಮ್ಮನವರ ಇಂಪಾದ ಧ್ವನಿ ಕೇಳಿದ್ರಲ್ಲ. ಇನ್ನು ಮುಂದಿನ ಮಾತುಗಳು ನಾನೇ ಮ್ಯೂಟ್ ಮಾಡಿದ್ದೀನಿ. ಯಾಕಂದರೆ ನಾವು ಅವರ ಪ್ರೈವೇಸಿನ ಕಾಪಾಡಬೇಕು. ಮತ್ತು ನಾವು ಇಲ್ಲಿ ಬಂದಾಗ ಅವರ ಅಭಿಮಾನಿಯಲ್ಲಿ ಎಲ್ಲದಕ್ಕಿಂತ ಒಂದು ಕೈ ಮೇಲಿರುವಂಥ ಶ್ರೀ ನವೀನ್ ಅವ್ರನ್ನ ಭೇಟಿ ಮಾಡಿದೆ. ಹಂಗಾಗಿ ಅದು ನಮ್ಮ ಡಬಲ್ ಅದೃಷ್ಟ ನನಗೆ. ಜಾನಕಮ್ಮನವರ ಅಂತ್ಯಕ್ರಿಯೆ ಸ್ಥಳಕ್ಕೆ ಬಂದು ಶ್ರದ್ಧಾಂಜಲಿ ಸಲ್ಲಿಸಲು ಬಂದಿದ್ದೆ. ಜೊತೆಗೆ ಅವ್ರ ಜೊತೆಗೆ ಇದ್ದು
ಎಲ್ಲ ಕಾರ್ಯಗಳನ್ನು ನೋಡಿ ಈಗಲೂ ಇಲ್ಲಿ ಇದ್ದಾರೆ. ಹಂಗಾಗಿ ಅವ್ರಿಗೆ ಭೇಟಿ ಮಾಡಿದ್ದು ನನಗೆ ಡಬಲ್ ಅದೃಷ್ಟ ಆಗಿರುತ್ತೆ. ನಾವು ಜಾನಕಮ್ಮನವರ ಹಾಡುಗಳು ಕೇಳಿ ಬೆಳೆದವರು. ನೀವು ಕೂಡ ಯಾರೋ ಅಭಿಮಾನಿಗಳಿದ್ದೀರೋ ದಯವಿಟ್ಟು ಬಂದು ಶ್ರದ್ಧಾಂಜಲಿ ಸಲ್ಲಿಸಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.